ನಮಸ್ಕಾರ, ನಾನು ಶುಭಾ. ನಾವು ಕಿಚನಲ್ಲಿ ತುಂಬಾ ಕಷ್ಟಪಟ್ಟು ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಟಿಶ್ಯೂ ಪೇಪರ್ ಒಳಗಡೆ ಒಂದು ಸ್ವಲ್ಪ ಅರಿಶಿನ, ಒಂದು 4-5 ಲವಂಗ ತಗೊಂಡು ಮಡಚಿಬಿಡಿ. ನಾನು ವಿಡಿಯೋದಲ್ಲಿ ಹಿಂಗೆ ತೋರಿಸ್ಕೊಡ್ತಾ ಇದ್ದೀನೋ ಹಂಗೆ ಮಡಚಿಬಿಟ್ಟು ರೆಗ್ಯುಲರ್ ಬಳಸೋ ರೈಸ್ ಒಳಗಡೆ ಇಟ್ಬಿಟ್ರೆ ಹುಳು ಬೀಳೋದೇ ಇಲ್ಲ. ಬಾಕ್ಸಲ್ಲಿ ಇಟ್ಟು ಮುಚ್ಚಳ ಹಾಕಿದ್ರೆ ಪುದೀನ ಎಲೆ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ. ಈ ಥರ ಹೋಲ್ಸ್ ಪ್ಲೇಟ್ ಒಳಗಡೆ ಕಡ್ಡಿ ಇಟ್ಬಿಟ್ಟು ಕೆಳಗಡೆಯಿಂದ ಹಿಂಗೆ ಎಳೆದ್ಬಿಟ್ರೆ ಸಾಕು, ಎಲೆ ಮಾತ್ರ ನಿಮಗೆ ಸಿಗುತ್ತೆ, ಕಡ್ಡಿ ಇರಲ್ಲ. ತುಂಬಾ ಈಸಿ ಟ್ರಿಕ್ಸು, ಬೇಕಾದರೆ ಟ್ರೈ ಮಾಡಿ ನೋಡಿ. ಎಲೆ ಮಾತ್ರ ಬಿಡಿಸ್ಕೋಬೇಕಂದಾಗ ನುಗ್ಗೆ ಸೊಪ್ಪು ಕೂಡ ಈ ಥರನೇ ನೀವು ಮಾಡ್ಕೋಬೋದು. ನುಗ್ಗೆ ಸೊಪ್ಪು ಎಲೆ ಬೇಕಂದಾಗ ಬಿಗಿನರ್ಸು ಈರುಳ್ಳಿ ಕಟ್ ಮಾಡೋದೇ ಕಷ್ಟ ಅನ್ಕೊತೀರಲ್ಲ, ನಿಮ್ಗೊಂದು ಈಸಿ ಟ್ರಿಕ್ಸು ಇದು ಬಿಗಿನರ್ಸ್ಗೆ ಮಾತ್ರ. ನೋಡಿ, ಪೋರ್ಕಲ್ಲಿ ಹಿಂಗೆ ಚುಚ್ಕೊಬಿಟ್ಟು ನೀವು ಬೇಗನೆ ಚಾಕುವಲ್ಲಿ ಈರುಳ್ಳಿ ಕಟ್ ಮಾಡ್ಬೋದು. ಇದು ತುಂಬ ಈಸಿ ಟ್ರಿಕ್ಸು. ನಾವು ಬೆರಳು ಕೊಟ್ಬಿಡ್ತೀವಿ ಅಂತ ಭಯ ಬೀಳೋರು ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಒಂದೊಂದು ಸತಿ ನಮಗೆ ಬೇಗನೆ ಈರುಳ್ಳಿ ಕಟ್ ಮಾಡಬೇಕು, ಚಾಕು ಸಿಕ್ಕೋದೇ ಇಲ್ಲ, ಹುಡುಕ್ತಾ ಇರ್ತೀವಿ. ಆ ಟೈಮಲ್ಲಿ ಟೀ ಸ್ಟ್ರೈನರು ಸ್ಟೀಲ್ದು ಇರುತ್ತಲ್ವ, ಹಿಂದ್ಗಡೆ ತುಂಬ ಶಾರ್ಪ್ ಇರುತ್ತೆ. ಇದರಲ್ಲಿ ಬೇಕಾದರೂ ನೀವು ಯಾವಾಗನ್ನ ಚಾಕು ಇಲ್ಲ ಅಂದಾಗ ಇದರಲ್ಲಿ ಬೇಕಾದರೂ ನೀವು ಈರುಳ್ಳಿ ಕಟ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಈ ಟ್ರಿಕ್ಸ್ ಕೂಡ ತುಂಬಾ ಯೂಸ್ ಆಗುತ್ತೆ. ಮತ್ತು ಸೌತೆಕಾಯಿ ನಮಗೆ ಒಂದೇ ಈಕ್ವಲ್ ಆಗಿ ಬರಲ್ಲ ಸೌತೆಕಾಯಿ ಕಟ್ ಮಾಡಿದಾಗ ಅನ್ನೋರು ಪೋರ್ಕ್ ನೋಡಿ ಈ ಥರ ಇಟ್ಬಿಟ್ಟು ಸೌತೆಕಾಯಿಗೆ ಚಾಕುವಲ್ಲಿ ಕಟ್ ಮಾಡ್ಕೊಂಡು ಹೋಗೋದು. ಹಿಂಗೆ ಕಟ್ ಮಾಡೋದ್ರಿಂದ ನಿಮಗೆ ಎಲ್ಲ ಸೌತೆಕಾಯಿ ಪೀಸಸ್ಸು ಈಕ್ವಲ್ ಆಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್. ಆಯಿಲ್ ನೋಡ್ತಾ ಇದ್ದೀರಲ್ಲ, ಇದು ನಾನು ಬೋಂಡ ಮಾಡ್ಕೊಂಡಿದ್ದೆ. ಬೋಂಡನೋ ಇಲ್ಲ ಹಪ್ಳ ನಾವು ಕರೆದಿರ್ತೀವಲ್ಲ, ಅದನ್ನು ನಾವು ಸ್ಟ್ರೈನರಲ್ಲಿ ಸೋಸಿದ್ರು ಒಂದು ಸ್ವಲ್ಪ ಕೆಳಗಡೆ ಪುಡಿ ಥರ ಹಂಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ನೀವು ಸ್ಟ್ರೈನರ್ಗೆ ಒಂದು ಸ್ವಲ್ಪ ಕಾಟನ್ ಇಕ್ಬಿಟ್ಟು ಮತ್ತು ಈ ಆಯಿಲ್ನು ಸೋದಿಸ್ಕೊಂಡ್ರೆ ಆ ಕೆಳಗಡೆ ಪುಡಿ ಇರುತ್ತೆ ನೋಡಿ, ಅದು ಆಯಿಲ್ ಒಳಗಡೆಗೆ ಹೋಗಲ್ಲ. ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಎಲ್ಲ ಕಾಟನ್ನಲ್ಲೇ ಇದೆ. ನೀಟಾಗಿ ಸ್ಪೂನಲ್ಲಿ ಹಿಂಗೆ ಅಂದ್ಬಿಟ್ರೆ ಆಯಿಲ್ ಕೂಡ ವೇಸ್ಟ್ ಆಗಲ್ಲ. ನಾವು ಬಟ್ಟೆ ಒಗೆಯೋಕ್ಕೆ ಈ ಥರ ಸೋಪ್ ಬಳಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತಲ್ವ. ಒಂದು ಸೋಪು ಸ್ವಲ್ಪ ತುರ್ಕೊಳ್ಳಿ, ಪೂರ್ತಿ ಬೇಡ, ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಬಿಡಿ. ಮತ್ತು ಬೇಕಿಂಗ್ ಸೋಡಾ, ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ ಅದೇ ಸೋಡಾನೇ 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಲಿಕ್ವಿಡ್ಡು, ಪಾತ್ರೆ ಉಜ್ಜಕ್ಕೆ ಬಳಸ್ತೀವಲ್ಲ ಲಿಕ್ವಿಡ್ಡು, ನಾನು ವಿಮ್ ಲಿಕ್ವಿಡ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಲಿಕ್ವಿಡ್ ಇದ್ದರೆ ಅದನ್ನೊಂದು ಸ್ವಲ್ಪ. ಮತ್ತು ಪುಡಿ ಉಪ್ಪು, ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಬಿಡಿ. ಮತ್ತು ನೀರು, 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಬಟ್ಲು ಎಷ್ಟು ಇಡಿಸುತ್ತೋ ಅದು ನೋಡಿಕೊಂಡು 1 ಗ್ಲಾಸಷ್ಟು ಬಿಸಿ ನೀರಿರಬೇಕು. ಯಾಕಂದರೆ ಸೋಪು ನಾವು ತುರಿದ್ಬಿಟ್ಟು ಹಾಕಿರ್ತೀವಲ್ಲ, ನೀರು ಬಿಸಿ ನೀರು ಹಾಕಿದಾಗ ಆ ಸೋಪೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾನು ಹಿಂಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ನಮಗೆ ಲಿಕ್ವಿಡ್ ರೆಡಿ ಆಗುತ್ತೆ. ಇದನ್ನು ನಮ್ಮ ಬಾತ್ರೂಮ್ಸು ತುಂಬಾ ಗಲೀಜಿದೆ ಅನ್ನೋರು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ಬ್ರಷಲ್ಲಿ ಉಜ್ಜಿದ್ರೆ ಸಾಕು, ನಿಮ್ಮ ಬಾತ್ರೂಮ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಟೈಲ್ಸ್ ಅಷ್ಟೇ, ಬಾತ್ರೂಮಲ್ಲಿ ಕೆಳಗಡೆ ಟೈಲ್ಸು ತುಂಬ ಬೆಳ್ಳಗಿರುತ್ತೆ. ಈ ಕ್ಲೋರೈಡ್ ಇದ್ದರೆ ಅಂತೂ ಬೆಳ್ಳಗಾಗೋಗಿರುತ್ತಲ್ಲ ಈ ಟೈಲ್ಸು, ಇದಕ್ಕೂ ಅಷ್ಟೇ ಬಿಸಿ ಹಾಕ್ಕೋಬೇಕು. ಗೋಡೆಗಳಿಗಷ್ಟೇ ಟೈಲ್ಸ್ ಇದ್ದರೆ ಆ ಗೋಡೆಗೂ ಅಷ್ಟೇ ಬಿಸಿ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ. ಮತ್ತು ಪೊರಕೆ ಎತ್ಕೊಂಡು ಇಲ್ಲ ಬ್ರಷಲ್ಲಾಗಲಿ ಬಿಡಿ, ಸುಮ್ಮನೆ ಸ್ವಲ್ಪ ಉಜ್ಜಿದ್ರೆ ಸಾಕು. ಏನು ಜಾಸ್ತಿ ಕಷ್ಟಪಟ್ಟು ಉಜ್ಜಬೇಕಪ್ಪ ಅನ್ನೋ ಅಷ್ಟಿಲ್ಲ. ಸ್ವಲ್ಪ ಪೊರಕೆಯಲ್ಲಿ ಹಿಂಗೆ ಅಂತ ಇದ್ದೀನಿ ನೋಡಿ, ಸೇಮ್ ಹಂಗೆ ನೀವು ಉಜ್ಕೊಬಿಟ್ಟು ನೀರು ಹಾಕ್ಬಿಟ್ರೆ ಅಂತೂ ನಿಮ್ಮ ಟೈಲ್ಸು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.